ಹೆತ್ತವರ ಸಮಾನ ಸ್ಥಾನದಲ್ಲಿ ನಿಂತಿರುವ ನನ್ನ ಹಿರಿಯ ಶಿಕ್ಷಕರು ಮತ್ತು ನಮ್ಮ ಜೊತೆ ಉಪಸ್ಥಿತರಿರುವ ನಮ್ಮ ಸಂಸ್ಥೆಯ ಶಿಕ್ಷಕ ವೃಂದ ಮತ್ತು ಮುಖ್ಯ ಶಿಕ್ಷಕರು ಮತ್ತು ವಿಶಿಷ್ಟ ಕಾರ್ಯಕ್ರಮಕ್ಕೆ ನಾಂದಿ ಹಾಡಿರುವಂತಹ 2003-04 ಬ್ಯಾಚಿನ ಮಿತ್ರರು. ನಿಮ್ಮ ಸಮಯದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದದ್ದು ನನ್ನ ಪ್ರಾಯದಷ್ಟು ಸರ್ವಿಸ್ ಆದವರ ಜೊತೆ. ನನಗೆ ಪ್ರಾಯ ಆದಷ್ಟು ಸರ್ವಿಸ್ ಅವರಿಗೆ ಆಗಿತ್ತು. ಅವರ ಜೊತೆ ಕೆಲಸ ಮಾಡುವಾಗ ಕಲಾವತಿ ಮೇಡಮ್ ಅವರು ನನ್ನನ್ನು ಕರೀತಾ ಇದ್ದದ್ದೇ ಬಾಲೆ ಅಂತ, ಮತ್ತು ಅವರು ಇಡೀ ಬಲಗನನ್ನು ಕರೀತಾ ಇದ್ದದ್ದು ಬಾಲೆ ಬಾಲೆ ಅಂತಲೇ ಕರೀತಾ ಇದ್ದದ್ದು. ಹಾಗಾಗಿ ಆ ಮಾತೃ ಹೃದಯದ ಪಿತೃ ಹೃದಯದ ಜೊತೆ ನಾನು ಬೆರೆತ ಕಾರಣ, ಅವರು ಕೊಟ್ಟ ಮತ್ತು ನನ್ನನ್ನು ದುಡಿಸಿದ ಎಲ್ಲ ಕಾರ್ಯವನ್ನು ನಾನು ನಿರ್ವಹಿಸಿದ ಕಾರಣ ನಾನು ಇವತ್ತು ಒಂದು ಶಿಕ್ಷಕನಾಗಿ ಈ ಶಾಲೆಯಲ್ಲಿ ನನ್ನ ಕರ್ತವ್ಯವನ್ನು ಸಲ್ಲಿಸಿದ್ದೇನೆ ಅಂತ ಹೇಳುವ ತೃಪ್ತಿ ನನಗಿದೆ. ನನಗೆ ರಾತ್ರಿ ಹಗಲು ಕೆಲಸವನ್ನು ಮುಖ್ಯ ಶಿಕ್ಷಕರಾಗಿದ್ದ ಶಗ್ರತೆ ಸರ್ ಅವರು ಕೊಡ್ತಾ ಇದ್ದರು. ಹಗಲು ಹೊತ್ತು ನಮ್ಮ ಜೊತೆ ತರಗತಿಯಲ್ಲಾದರೆ ಬಳಿಕ ಮತ್ತೆ ಒಂದಷ್ಟು ಶರ್ಮರು ಮಾಡಬೇಕಾದ ಕೆಲಸವನ್ನು ಮತ್ತು ನಮ್ಮ ಇಲ್ಲಿಯ ಕೆಲಸಗಳು ಮತ್ತು ಸಹಪಠ್ಯ ಚಟುವಟಿಕೆಯಡಿ ಸ್ಕೌಟ್ ಗೈಡ್ನ ಮತ್ತು ಇತರ ಕೆಲಸಗಳನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಕೊಟ್ಟಿದ್ದು. ಅದು ನನ್ನ ಜೀವನಕ್ಕೆ ನಿಜವಾದ ಒಂದು ಅಡಿಪಾಯ ಅಂತಲೇ ನಾನು ಭಾವಿಸಿದವ. ಅದನ್ನು ಸಮರ್ಥವಾಗಿ ನನ್ನ ಜೊತೆ ಇದ್ದ ಶಿಕ್ಷಕ ಬಳಗದವರ ಜೊತೆ ನಾನು ಸೇರಿಕೊಂಡು ನಿರ್ವಹಿಸುವಲ್ಲಿ ನನ್ನ ಪಾತ್ರವನ್ನು ವಹಿಸಿದ್ದೇನೆ. ಆ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿ ಬಳಗ ಅವರ ಜೊತೆ ನಾವು ತರಗತಿ ಕೋಣೆಯ ಒಳಗೆ ಮಾತ್ರ ನಾವು ಶಿಕ್ಷಕ ವಿದ್ಯಾರ್ಥಿ ಆಗಿರ್ತಿದ್ದೆವು, ಹೊರಗಡೆ ನಾವು ದೋಸ್ತಿಗಳಾಗಿರ್ತಿದ್ದೆವು. ಅದು ಸಾಕಾರಗೊಂಡದ್ದು ನಮ್ಮ ಸ್ಕೌಟ್ ಗೈಡ್ ಟೀಮ್ ಆಗಿರುವಾಗ. ಮತ್ತು ಹೊರ ಸಂಚಾರಗಳನ್ನು ಈಗಿನ ಹಾಗಲ್ಲ, ಆಗ ವರ್ಷದಲ್ಲಿ ಒಂದು 4-5 ಬಾರಿಯ ಹೊರ ಸಂಚಾರ ನಮ್ಮ ಕಾರ್ಯಕ್ರಮಗಳ ಆಯೋಜನೆ ಆಗ್ತಾ ಇದೆ. ಈಗ ಆದರೆ ಅದಕ್ಕೆಲ್ಲ ಬೇಲಿಯಾದ ರೀತಿಯಲ್ಲಿ ಉಂಟು. ಕಾರಣ ಇಷ್ಟೇ, ಆಗಿನ ಸಮಯ ಮಕ್ಕಳು ಮತ್ತು ಶಿಕ್ಷಕರು ಅಂತ ಹೇಳುವ ಪ್ರೀತಿ ನಿಜವಾದ ಪ್ರೀತಿಯಾಗಿತ್ತು. ಈಗ ನಮಗಿಂತ ಹೆಚ್ಚು ಪ್ರೀತಿ ಅವರಿಗೆ ಕೈಗೊಂದು ಫೋನು ಬಂದಿದೆ. ಆ ಫೋನ್ನ ಜೊತೆ ಅವರಿಗೆ ಹೆಚ್ಚು ಪ್ರೀತಿ. ಹಾಗಾಗಿ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ನಡುವಿನ ಬಾಂಧವ್ಯ ಈಗ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಅಂತಹ ನೋವಿನ ಜೊತೆ ನಿಮ್ಮ ಜೊತೆ ಇವತ್ತು ಭಾಗವಹಿಸಿದಾಗ ನಮಗೆ ನಿಜವಾಗಿಯೂ ಒಂದು ರೀತಿಯ ನಮ್ಮ ಹಿಂದಿನ ನೆನಪುಗಳು ಮತ್ತೆ ಮರುಕಳಿಸಿದ ಹಾಗಾಯಿತು. ಈ ಕಾರ್ಯಕ್ರಮದ ಆಯೋಜನೆಗೆ ಮನಪೂರ್ವಕವಾದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಜೊತೆಗೆ ತಮ್ಮೆಲ್ಲರ ಪ್ರೀತಿ ಸಹಕಾರ ನಮ್ಮ ಸಂಸ್ಥೆಯ ಮೇಲೆ ಇರಲಿ. ವೈಯಕ್ತಿಕ ಸ್ವಾರ್ಥದ ನೆಲೆಯಲ್ಲಿ ತಮ್ಮಲ್ಲಿ ಮತ್ತೊಮ್ಮೆ ಬೇಡಿಕೊಡ್ತಾ ಇದ್ದೇವೆ. ನಮ್ಮ ಸಂಸ್ಥೆ ಒಂದು ಅನುದಾನಿತ ಸಂಸ್ಥೆಯಾಗಿದ್ದಾಗ ನಮ್ಮ ಎಲ್ಲ ಘಟಾನುಘಟಿ ಶಿಕ್ಷಕ ಬಳಗದವರು ನಮ್ಮನ್ನು ನಿವೃತ್ತಿಯ ಸಮಯದ ನಂತರ ಹೋದಾಗ ನಮಗೆ ಮತ್ತೆ ನಮ್ಮ ತಂಡ ಒಂದು ಸರ್ಕಾರಿ ಅನುದಾನಿತ ಶಿಕ್ಷಕರನ್ನು ಪಡ್ಕೊಳ್ಳುವಲ್ಲಿ ನಾವು ಹಿಂದೆ ಅಂದರೆ ಸರ್ಕಾರದ ಅನುದಾನದ ಕೊರತೆ ಇದ್ದ ಕಾರಣ ಅಂತ. ಹಾಗಾಗಿ ನಮಗೆ ಮತ್ತೆ ನಮ್ಮ ಪ್ರಾಥಮಿಕ ಶಾಲೆಯ ಹೆಚ್ಚುವರಿ ಜವಾಬ್ದಾರಿಯನ್ನು ನಾನು ಈ ವರ್ಷ ವಹಿಸಿಕೊಂಡು ಅಲ್ಲೊಂದು 6 ಶಿಕ್ಷಕರು ನಮ್ಮ ಆಡಳಿತ ಮಂಡಳಿಯ ಮತ್ತು ಅಲ್ಲಿಯ ಪೇರೆಂಟ್ಸ್ಗಳಿಂದ ಸಂಗ್ರಹಿಸಿದ ಅನುದಾನದಿಂದ ನಾವು ಅವರಿಗೆ ವೇತನ ಕೊಡುವ ಒಂದು ಕಾರ್ಯಕ್ಕೆ ಬಂದಿದೆ. ಒಂದು ತಿಂಗಳಿಗಾಗುವಾಗ ಅವರಿಗೆ ಕೊಡಬೇಕಾದ ಸಂಬಳಕ್ಕೆ ನಾವು ಆಚೀಚೆ ಪಾಸ್ಬುಕ್ಕಲ್ಲಿ ಎಷ್ಟು ಹಣ ಉಂಟು ಅಂತ ನೋಡಬೇಕಾದ ಪರಿಸ್ಥಿತಿಗೂ ಬರುವ ಮಟ್ಟಕ್ಕೆ ಬರ್ತಾ ಇದೆ. ಅಂದರೆ ವರ್ಷ ಅನುದಾನಿತ ಶಿಕ್ಷಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಕಾರಣ ನಮ್ಮ ಸರ್ಕಾರ ನೇಮಿಸ್ತಾ ಇಲ್ಲ. 2002ನೇ ಇಸವಿಯಿಂದ ಅನುದಾನಿತ ಪ್ರಾಥಮಿಕ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿಯೇ ಇಲ್ಲ. ಹೈಸ್ಕೂಲಿಗೆ ಈಗ 2016ರ ನಂತರದ ನೇಮಕಾತಿಗೆ ಅವಕಾಶ ಇದೆ. ಪ್ರಸ್ತುತ ಇದ್ರೆ ನಮ್ಮಲ್ಲಿ ಇನ್ನೊಂದು 2 ಶಿಕ್ಷಕರ ನೇಮಕಾತಿ ಆಗ್ತದೆ. ಹಾಗಾಗಿ ನಾವು ನಮ್ಮ ಆಡಳಿತ ಮಂಡಳಿಯವರ ಜೊತೆಯೂ ಕೂಡ ವಿನಂತಿಸ್ತಾ ನಮ್ಮೊಂದು ಹಿರಿಯ ವಿದ್ಯಾರ್ಥಿ ಸಂಘವನ್ನು ಸ್ವಲ್ಪ ನಾವು ಸದೃಢಗೊಳಿಸುವ ಮೂಲಕ ನಮ್ಮ ಸಂಸ್ಥೆಗೆ ನೀವೇ ಆಧಾರ ಸ್ತಂಭ ಆಗಬೇಕು ಅಂತ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಾ, ನಾವು ಮತ್ತೆ
ದಿವಸ ಒಂದಾಗಿರೋಣ, ಈ ಸಂಸ್ಥೆಯ ಏಳಿಗೆಗೆ ಶ್ರಮಿಸೋಣ ಅಂತ ತಮ್ಮಲ್ಲಿ ವಿನಂತಿಸ್ತಾ, ಇಂಥ ಕಾರ್ಯಕ್ರಮ ಆಯೋಜನೆಗೆ ನಿಜವಾಗಿಯೂ ಅದರ ಸಾರ್ಥಕ್ಯವನ್ನು ಕಂಡಿದೆ. ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ನಮನಗಳನ್ನು ಸಮರ್ಪಿಸ್ತಾ ಇದ್ದೇನೆ.